ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಆಲಿಸುವ ದೇವರ ವಾಕ್ಯದೊಂದಿಗೆ ಆ ದೇವರ ವಾಕ್ಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸುವ ನಾವೆಲ್ಲ ದೇವರಲ್ಲಿ ಅನುಗ್ರಹಿಸಲ್ಪಡುತ್ತೇವೆ ಎಂದು ವಿಶ್ವಾಸಿಸುತ್ತೇನೆ. ಒಂದು ನಿಮಿಷ ಪ್ರಾರ್ಥಿಸೋಣ. ದೇವರ ವಾಕ್ಯದೊಂದಿಗೆ ಜೀವಿತವನ್ನು ಸಮರ್ಪಿಸಿ ಪ್ರಾರ್ಥಿಸುವ ದೇವರೇ, ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇವರನ್ನು ಆಶೀರ್ವದಿಸಿ ಅಭಿಷೇಕಿಸಿರಿ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಮಾರ್ಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 25ರಿಂದ 29ರವರೆಗೆ ವಾಕ್ಯಗಳು ಇಂತಿವೆ, ಆಲಿಸೋಣ. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವೆಲ್ಲ ವ್ಯಯ ಮಾಡಿದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರು ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದ ತಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಪ್ರಿಯರೇ, ಒಂದು ವೇಳೆ ದೇವರ ವಾಕ್ಯ ಆಲಿಸುವ ನಮ್ಮ ಜೀವನ ದುರಂತ ಅಲ್ಲ ಎಂದು ಕೆಲವೊಮ್ಮೆ ಯೋಚಿಸುತ್ತೇವೆ. ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೀವಿ, ರಕ್ತಸ್ರಾವ ಸ್ತ್ರೀ ಯೇಸುವನ್ನು ಕಾಣಲು ಹೋಗುವುದು. ಅವಳು ಯೇಸುವಿನ ವಸ್ತ್ರವನ್ನು ಒಮ್ಮೆ ಮುಟ್ಟಿದರೆ ಸಾಕು, ಗುಣ ಹೊಂದುವೆ ಎಂದು ವಿಶ್ವಾಸಿಸಿ ಆಗಿರುತ್ತದೆ. ಅಲ್ಲದೆ ಒಂದು ನಡೆಯುವುದಿಲ್ಲ. ನಾನು ಒಂದು ಶಾಪಗ್ರಸ್ತಳು, ನನ್ನ ಕಾರ್ಯ ಏನೂ ಸರಿಯಾಗಲ್ಲ, ನಾನು ಎಲ್ಲಿ ಹೋದರೂ ಸೋಲು, ಹೀಗೆ ಅಲ್ಲ ಅವಳು ಯೋಚಿಸಿ ಹೋಗಿದ್ದು. ಇಂದು ನನ್ನ ಅವಸ್ಥೆ ಬದಲಾಗುತ್ತದೆ, ಇಂದು ನಾನು ಗುಣ ಹೊಂದುತ್ತೇನೆ ಎಂದು ವಿಶ್ವಾಸಿಸಿ ಹೋಗಿದ್ದು. ನೀವು ದೇವರ ವಾಕ್ಯ ಕೇಳುವುದು ವಿಶ್ವಾಸಿಸಿಕೊಂಡು ಆಗಿರಬೇಕು. ಒಂದೊಂದು ದಿನ ವಿಶ್ವಾಸಿಸಿ ಹೇಳಬೇಕು, ಇಂದು ನನ್ನ ಕಾರ್ಯ ಅನುಗ್ರಹವಾಗುತ್ತದೆ, ಇಂದು ನನ್ನ ಕಾರ್ಯ ದೇವರು ನಡೆಸಿಕೊಡುತ್ತಾರೆ. ಹೀಗೆ ವಿಶ್ವಾಸಿಸಿ ಜೀವನ ಪ್ರಾರಂಭಿಸಿದಾಗ ನಮ್ಮ ಜೀವನ ಒಂದು ಅನುಗ್ರಹದಲ್ಲಿ ಆಗಿರುತ್ತದೆ, ಅನುಗ್ರಹದಲ್ಲಿ ಹೋಗಿ ತಲುಪುತ್ತದೆ. ನೀವು ಒಂದು ಅದ್ಭುತವನ್ನು ಕಾಣುತ್ತೀರಿ ಪ್ರಿಯರೇ, ವಿಶ್ವಾಸದಲ್ಲಿ ಆದರೆ ಈ ವಚನ ಆಲಿಸುವುದಾದರೆ ಈ ವಚನದಿಂದ ನಿಮಗೆ ಇರುವ ಅನುಗ್ರಹ ನಿಮ್ಮಲ್ಲಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಲೆಮಾರಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವರಮಾನಕ್ಕೆ ಬರುತ್ತದೆ. ವಿಶ್ವಾಸದಿಂದ ದೇವರ ವಾಕ್ಯವನ್ನು ಕೇಳುವ ನಿಮ್ಮಲ್ಲಿಗೆ ದೇವರ ಅನುಗ್ರಹ ಹೊರಡುತ್ತದೆ. ಏನಾಗಿದೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ಅನುಗ್ರಹ ದೇವರ ವಾಕ್ಯದೊಂದಿಗೆ ನಿಮ್ಮಲ್ಲಿಗೆ ಹೊರಡುತ್ತದೆ. ಹಾಲೆಲೂಯಾ. ಆಗಿದ್ದರೆ ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣವೇ? ಇಂದು ನಾನು ವಿಶ್ವಾಸಿಸಿ ಆಲಿಸುವ ಈ ವಚನದೊಂದಿಗೆ ನನಗೆ ಇರುವ ಅನುಗ್ರಹ, ನನಗಿರುವ ಶಕ್ತಿ ನಾನು ಇಂದು ಅನುಭವಿಸಲು ಸಾಧ್ಯವಾಗುತ್ತದೆ. ನನ್ನ ಕಾರ್ಯಗಳು ಇಂದು ಅನುಗ್ರಹವಾಗಿ ಮಾರ್ಪಡುತ್ತದೆ. ಹಾಲೆಲೂಯಾ. ದೇವರು ನನ್ನನ್ನು ಮಧ್ಯದಾರಿಯಲ್ಲಿ ಬಿಟ್ಟು ಹೋಗುವುದಿಲ್ಲ. ನನ್ನ ಜೀವನ ಅನುಗ್ರಹದಲ್ಲಿ ತಲುಪುತ್ತದೆ. ನನ್ನ ಸಮಸ್ಯೆ ಎಲ್ಲವೂ, ನನ್ನ ದುರಂತ ಎಲ್ಲವೂ ಮಾಯವಾಗುತ್ತದೆ. ಎಲ್ಲ ಬದಲಾಗಿ ಶುಭ ಉಂಟಾಗುತ್ತದೆ ಎಂದು ದೇವರಲ್ಲಿ ವಿಶ್ವಾಸಿಸುತ್ತೇನೆ. ನನ್ನ ನೆಗೆಟಿವ್ ಚಿಂತೆಗಳು ಅವುಗಳನ್ನೆಲ್ಲ ನಾನು ಬಿಟ್ಟು ಬಿಡುತ್ತೇನೆ. ನಾನು ದೇವರಲ್ಲಿ ವಿಶ್ವಾಸಿಸುತ್ತೇನೆ ಎಂದು ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.